ಇವಾಗಂತೂ ಬಿಳಿ ಕೂದಲಿನ ಸಮಸ್ಯೆ ತುಂಬಾನೇ ಜಾಸ್ತಿ. ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂದಾಗ ಕೂದಲಿಗೆಲ್ಲ ಡೈ ಹಚ್ಕೊಳ್ತಾ ಕೊಡ್ಲಿಕ್ಕಂತೂ ಸಮಯ ಸಿಗೋದಿಲ್ಲ. ಸೊ ಹೀಗಾಗಿನೇ ಈ ಪ್ರಾಡಕ್ಟನ್ನು ತರಿಸಿದ್ದೀನಿ. ನೀವು ಕೂಡ ಈ ಪ್ರಾಡಕ್ಟನ್ನು ತರಿಸ್ಕೊಂಡ್ರೆ 100% ಸಖತ್ ಖುಷಿ ಪಡ್ತೀರಾ. ಅಷ್ಟೊಂದು ಒಳ್ಳೆಯ ಪ್ರಾಡಕ್ಟ್ ಇದು. 100% ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಕೂಡ. ಈ ಮೊದಲು ಕೂಡ ನಾನು ಇದನ್ನ ತಂದು ಮನೆಯಲ್ಲಿ ಇದನ್ನ ಯೂಸ್ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಇನ್ನೊಂದ್ಸಲ ತರಿಸಿದ್ದೀನಿ ವಿಡಿಯೋ ಮಾಡೋ ಸಲುವಾಗಿ. ಸೊ ಪ್ರಾಡಕ್ಟ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ 2 ಪ್ರಾಡಕ್ಟ್ ತರಿಸಿದ್ದೀನಿ ನಾನು. ನೋಡಿ, 2 ಪ್ರಾಡಕ್ಟ್. ಸೊ ನೀವು ಒಂದೇ ಬೇಕಿದ್ರು ತರಿಸಬಹುದು. ಒಂದನ್ನ ತರಿಸಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಕಂಟಿನ್ಯೂ ಮಾಡಬಹುದು. ಬಟ್ 100% ಇಷ್ಟಪಡ್ತೀರಾ, ನನಗಂತೂ ಗ್ಯಾರಂಟಿ ಇದೆ. ಸೊ ನಾನು ಇಷ್ಟಪಟ್ಟಿದ್ದೀನಿ. ಸೊ ನೀವು ಕೂಡ ಇಷ್ಟಪಡಬಹುದೇನೋ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಒಂದ್ಸಲ ತರಿಸ್ಕೊಂಡು ನೋಡಿ. 2 ತರಿಸಿದ್ದೀನಿ ನಾನು. ಕೇವಲ 302 ರೂಪಾಯಿಗೆ 2 ಕೂಡ ಬಂದಿರೋದು. ಒಂದನೇ ತರಿಸಿದ್ರೆ 151 ರೂಪಾಯಿ ಆಗುತ್ತೆ. ನಾನು 2 ತರಿಸಿದ್ದೀನಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ನಿಮ್ ಕೂದಲನ್ನ ಬ್ಲಾಕ್ ಮಾಡುತ್ತೆ. ಅರ್ಜೆಂಟ್ ಆಗಿ ನೀವೇನಾದ್ರೂ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಈ ಪ್ರಾಡಕ್ಟ್ ಅನ್ನ ಬಳಸಿದ್ರೆ ಇನ್ಸ್ಟೆಂಟ್ ಆಗಿ ಕೂದಲು ಬ್ಲಾಕ್ ಆಗುತ್ತೆ. ಹೆಂಗೆ ಈ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಮತ್ತೆ ಈ ಪ್ರಾಡಕ್ಟ್ ಅನ್ನ ಇವಾಗ ಅನ್ಬಾಕ್ಸ್ ಮಾಡಿದ್ರೆ ಒಳಗಡೆ ಏನಿದೆ ಸೊ ಅದನ್ನ ಕೂಡ ನೋಡೋಣ. ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹೇರ್ ಡ್ರೆಸ್ಸಿಂಗ್ ವ್ಯಾಂಡ್ ಅಂತ ಹೇಳಿ. 20 ಗ್ರಾಮ್ ಇದೆ ಇದು. ಹಾಗೇನೆ ಈ ಪ್ರಾಡಕ್ಟ್ ಹೆಸರು ಮತ್ತೆ ಸಮಥಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕವರಿಂಗ್ ವೈಟ್ ಹೇರ್ ಸಿಂಪಲ್ ಅಂಡ್ ಕನ್ವೀನಿಯಂಟ್ ಅಂತ ಇದೆ. ಸಿಂಪಲ್ ಮತ್ತೆ ಕನ್ವೀನಿಯಂಟ್ ಆಗಿ ನಿಮ್ಮ ವೈಟ್ ಹೇರ್ ಅನ್ನ ಕವರ್ ಮಾಡಬಹುದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಾಡಕ್ಟ್ ಅನ್ನ ಇವಾಗ ಅನ್ಬಾಕ್ಸ್ ಮಾಡುವ ಸಮಯ. ಪ್ರಾಡಕ್ಟ್ ಹಿಂಗಿದೆ, ಅನ್ಬಾಕ್ಸ್ ಮಾಡೋದು ಇವಾಗ. ಓಕೆ, ತುಂಬಾನೇ ನೀಟಾಗಿ ಪ್ಯಾಕೇಜ್ ಆಗಿ ಬಂದಿರುವಂಥದ್ದು ನೋಡಿ. ಇದೇನೆ ಅದು ಆ ಪ್ರಾಡಕ್ಟ್. ಸೊ ಅನ್ಬಾಕ್ಸ್ ಮಾಡುವ ನೋಡಿ, ಇಷ್ಟು ಸಿಂಪಲ್ ಆಗಿದೆ. ಪಾಕೆಟ್ ಫ್ರೆಂಡ್ಲಿ ಕೂಡ ಹೌದು. ನೀವೇನಾದ್ರೂ ಹೊರಗಡೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ ಪಾಕೆಟ್ ಅಲ್ಲಿ ಇರಬಹುದು. ಬಟ್ ಹೊರಗಡೆ ಹೋಗ್ಕಿಂತ ಮೊದಲೇ ತಾನೇ ಜಾಸ್ತಿ ಯೂಸ್ ಆಗೋದು. ಸೊ ಹೀಗಾಗಿ ಇದನ್ನ ನೀವು ಜಾಸ್ತಿ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಹೇರ್ ಕಾಂಬನ್ನೆಲ್ಲ ಇಟ್ಕೊಂಡಿರ್ತೀರಲ್ವ, ಅಂದ್ರೆ ಬಾಚಣಿಗೆನೆಲ್ಲ ಇಟ್ಕೊಂಡಿರ್ತೀರಲ್ವ, ಅದೇ ಪ್ಲೇಸ್ ಅಲ್ಲಿ ಇದನ್ನು ಕೂಡ ಇಟ್ಟಿದ್ರೆ ಈಸಿಯಾಗಿ ಕೈ ಸಿಗ್ತಾ ಇರತ್ತೆ. ಹಾಗೇನೆ ಹೊರಗಡೆ ಹೋಗ್ಬೇಕು ಅಂದಾಗ ಜಸ್ಟ್ ಇದನ್ನ ಹಿಂಗ್ ತೆಗಿಯೋದು, ಏನು ಮಾಡೋದಿಲ್ಲ. ಇದನ್ನ ಡೈರೆಕ್ಟ್ ಆಗಿ ನಿಮ್ ಕೂದಲ ಮೇಲೆ ಅಪ್ಲೈ ಮಾಡ್ಬಿಡೋದೆ. ನನಗೆ ವೈಟ್ ಹೇರ್ಸ್ ಇಲ್ಲ, ಸೊ ಹೀಗಾಗಿ ನಾನು ಇದನ್ನ ಅಪ್ಲೈ ಮಾಡ್ತಾ ಇಲ್ಲ. ಬಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ ಹೊರಗಡೆಯಿಂದ ಇದು ಕವರ್ ಇರುತ್ತಾ, ಸೊ ಈ ಕವರ್ ಅನ್ನ ಹಿಂಗ್ ತೆಗಿಯೋದಾ, ರಿಮೂವ್ ಮಾಡಿ. ಇಲ್ಲಿ ನೋಡಿ, ಸುತ್ತಲೂ ಬ್ರಷ್ ತರ ಇದೆ. ಮಿಡ್ಲ್ ಅಲ್ಲಿ ಬ್ಲಾಕ್ ಕಲರ್ ಆ ಒಂದು ವಸ್ತು ಇದೆ, ಅಥವಾ ಆ ಒಂದು ಕೂದಲಿ ಹಾಕುವಂತಹ ಡೈ ಇದೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ಸೊ ಅದು ಮೇಲ್ಗಡೆ ಬರಬೇಕು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಗ್ಯಾಪೇ ಇದೆ. ಸೊ ಅದು ಕೆಳಗಡೆ ಇದೆ. ಸೊ ಅದು ಮೇಲ್ಗಡೆ ಬರ್ಬೇಕಂತಂದ್ರೆ ಇದನ್ನ, ಈ ಬಾಟಮ್ ಇದೆಯಲ್ವ, ಇದನ್ನ ಹಿಂಗ್ ರೊಟೇಟ್ ಮಾಡ್ಬೇಕು. ಅವಾಗ ಅದು ಮೇಲ್ಗಡೆ ಬರುತ್ತೆ. ನೋಡಿ ನೋಡಿ, ಬರ್ತಾ ಇದ್ದಂಗೆ. ಇಷ್ಟೆಲ್ಲ ಮೇಲೆ ತರಬೇಕಂತಿಲ್ಲ. ಈ ಕೋಂಬ್ ಇದೆಯಲ್ವಾ ಇಲ್ಲಿ, ಸೊ ಆ ಒಂದು ಲೈನಿಗೆ ತಗೊಂಡ್ ಬನ್ನಿ. ಇಷ್ಟು, ಇದಕ್ಕಿಂತ ಸ್ವಲ್ಪ ಇಷ್ಟು ಸಾಕು. ಈ ಕೋಂಬ್ ಸ್ವಲ್ಪ ಮೇಲ್ಗಡೆ ಕಾಣಿಸ್ತಾ ಇರಬೇಕು. ಸೊ ಇವಾಗ ನಿಮ್ ಹೇರಿಗೆ ಅಪ್ಲೈ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ವೆಟ್ ಆಗಿರುತ್ತೆ. 1 ರಿಂದ 2 ನಿಮಿಷದ ಒಳಗಡೆನೆ ಅದು ಡ್ರೈ ಕೂಡ ಆಗ್ಬಿಡುತ್ತೆ. ಹಾಗೇನೆ ಮೆಸ್ಸಿ ಕೂಡ ಆಗೋದಿಲ್ಲ. ಅಂದ್ರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ. ತುಂಬಾನೇ ಈಸಿ ಟು ಯೂಸ್. ಸೊ ಡೈರೆಕ್ಟ್ ಆಗಿ ನಿಮ್ ಕೂದಲ ಮೇಲೆ ಹಿಂಗೆ ಅಪ್ಲೈ ಮಾಡಿ. ಎಲ್ಲೆಲ್ಲ ವೈಟ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ. ಅದೆಲ್ಲ ಬ್ಲಾಕ್ ಆಗುತ್ತೆ ಇನ್ಸ್ಟೆಂಟ್ ಆಗಿನೇ. 1-2 ನಿಮಿಷ ವೇಟ್ ಮಾಡಿ ಅಷ್ಟೇ. ಸ್ವಲ್ಪ ಹಸಿ ಇರುತ್ತಲ್ವಾ, ಸೊ ಅದು ಡ್ರೈ ಆಗುತ್ತೆ. 2 ನಿಮಿಷದಲ್ಲಿ ಡ್ರೈ ಆಗುತ್ತೆ. ಬೇಸಿಗೆಗಾಲ ಅಲ್ವಾ ಇವಾಗಂತೂ ಒಂದು 30 ಸೆಕೆಂಡ್ ಸಾಕು. ತುಂಬಾನೇ ಕೋಲ್ಡ್ ಇದ್ರೆ ಒಂದ್ ಸ್ವಲ್ಪ 1 ರಿಂದ 2 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 2 ನಿಮಿಷ. ನಾನಂತೂ ಯೂಸ್ ಮಾಡಿದಾಗ ಅಂದ್ರೆ ಮನೆಯಲ್ಲಿ ಯೂಸ್ ಮಾಡಿದಾಗ 1 ನಿಮಿಷದ ಒಳಗಡೆನೆ ಡ್ರೈ ಆಗಿದೆ. ಸೊ ಯೂಸ್ ಮಾಡ್ಬೋದು. ಮಸ್ತಾಗಿದೆ ಪ್ರಾಡಕ್ಟ್ ಮಾತ್ರ. 100% ಎಫೆಕ್ಟಿವ್ ಆಗಿದೆ. ಮಿಸ್ ಮಾಡದೆ ಬೈ ಮಾಡಿ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ವೈಟ್ ಹೇರ್ಸ್ ಇದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ಸ್ಟೆಂಟ್ ಆಗಿ ಡೈ ಹಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ. ಸೊ ಅದೆಲ್ಲ ಅವಶ್ಯಕತೆ ಇದೆಯಾ ನಿಮ್ಗೆ ಗೊತ್ತಿರುತ್ತೆ. ಕೂದಲಿಗೆಲ್ಲ ಬಣ್ಣ ಬಡಿಯುವಾಗ ಎಷ್ಟೋ ಹೊತ್ತಿನ ಮುಂಚೆನೆ ಅದನ್ನೆಲ್ಲ ಗೈಡ್ ಇಟ್ಕೊಂತಾರೆ. ಆದ್ಮೇಲೆ ಅದನ್ನ ಕೂದಲಿಗೆ ಬಳಿತಾರೆ. ಸೊ ಅದೆಲ್ಲ ಅವಶ್ಯಕತೆನಿಲ್ಲ. ಜಸ್ಟ್ ಇಂತಹ ಒಂದು ಪ್ರಾಡಕ್ಟ್ ಮನೆಯಲ್ಲಿದ್ರೆ ಇನ್ಸ್ಟೆಂಟ್ ಆಗಿ ಎಲ್ಲರೂ ಹೋಗ್ತೀರಾ, ಜಸ್ಟ್ ಇದನ್ನ ಹಿಂಗೆ ರಿಮೂವ್ ಮಾಡಿ 1-2 ಸಲ ರೊಟೇಟ್ ಮಾಡಿ, ಮೇಲ್ಗಡೆ ಬರುತ್ತೆ. ಬಳ್ಕೊಳ್ಳಿ ಕೂದಲಿಗೆ. ಮತ್ತೆ 4 ಸಲ ರೊಟೇಟ್ ಮಾಡಿ, ಇದರಲ್ಲಿ ಹಾಕಿ ಟಾಟಾ ಬಾಯ್ ಬಾಯ್. ಅಷ್ಟೇ. ಇಷ್ಟೇ ಸಿಂಪಲ್ ಆಗಿ ನೀವು ಹೇರ್ ಡೈ ಅನ್ನ ಮಾಡ್ಕೊಳ್ಬಹುದು. ಸೊ ವೈಟ್ ಹೇರ್ಸ್ ಅನ್ನ ಮಾಯ ಮಾಡಬಹುದು. ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ಬಿಡಲ್ಲ. ಬಟ್ ಹೊರಗಡೆ ಹೋಗುವಾಗ ಡೈ ಹಚ್ಕೊಳ್ತೀರಲ್ವಾ, ಸೊ ಸೇಮ್ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಹಾಗೇನೆ ತುಂಬಾನೇ ಹೊತ್ತು ಇದು ಹಂಗೇನೆ ಇರುತ್ತೆ. ಆರಾಮಾಗಿ ನೀವು 2 ರಿಂದ 3 ದಿನ ಟೈಮ್ ಸ್ಪೆಂಡ್ ಮಾಡಬಹುದು ಅದೇ ಒಂದು ಬ್ಲಾಕ್ ಹೇರ್ ಅಲ್ಲೇನೆ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಎಫೆಕ್ಟಿವ್ ಆಗಿದೆ, ತುಂಬಾನೇ ಕಡಿಮೆ ಬೆಲೆಗೆ 151 ರೂಪಾಯಿಗೆ ಸಿಗ್ತಾ ಇದೆ. ಹಾಗೇನೆ ಇದು
ತುಂಬಾ ದಿನ ನೀವು ಯೂಸ್ ಮಾಡ್ಬೋದು. ಕಾಣ್ಲಿಕ್ಕೆ ಚಿಕ್ಕ ಐಟಮ್ ತರ ಕಾಣಿಸ್ಬೋದು, ಬಟ್ ತುಂಬಾ ಎಫೆಕ್ಟಿವ್ ಆಗಿದೆ, ಹಾಗೇನೆ ಲಾಂಗ್ ಲಾಸ್ಟಿಂಗ್ ಕೂಡ ಹೌದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ರಾಡಕ್ಟ್ ನ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಇಲ್ಲೇನೆ ಬರುತ್ತೆ ಲಿಂಕ್. ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಬೈ ಮಾಡಿ, ಅಥವಾ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ಪ್ರಾಡಕ್ಟ್ ಬರುತ್ತೆ, ಆ ಪ್ರಾಡಕ್ಟ್ ಪೇಜ್ ಇಂದ ಅಲ್ಲಿಂದ ನೀವು ಬೈ ಮಾಡ್ಕೊಳ್ಬಹುದು. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ ಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.